ಭಾರತದ 14ನೇ ಪ್ರಧಾನಿ ಪ್ರಖ್ಯಾತ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೆರವೇರಲಿದೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಪಾಲ್ಗೊಳ್ತಾ ಇರೋದನ್ನು ಗಮನಿಸಬಹುದು. ಅವರ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರುಗಳು ಸೇರಿದಂತೆ ಅವರ ಹಿತೈಷಿಗಳು, ಸ್ನೇಹಿತರು ಅನೇಕ ಮಂದಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರುಗಳು ಅಲ್ಲಿ ನೆರೆದಿದ್ದಾರೆ. ರಾಜ್ಘಾಟ್ ಬಳಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನೆರವೇರಲಿದೆ. ಸಿಖ್ ಧರ್ಮದ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಜನಸಾಮಾನ್ಯರಿಗಾಗಿ, ಅದರಲ್ಲೂ ಕೆಳ ಮಧ್ಯಮ ವರ್ಗದ ಅಥವಾ ಕೆಳವರ್ಗದ ಶೋಷಿತರಿಗಾಗಿ, ಬಡವರಿಗಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪರಿಚಯಿಸಿದಂತಹ ನರೇಗಾ ಉದ್ಯೋಗದಾತ ಯೋಜನೆ ಇರಬಹುದು, ಜೊತೆಗೆ ಆಧಾರ್ ಕಾರ್ಡ್ ಅವರು ಏನು ಪರಿಚಯಿಸಿದ್ರು ಆ ಆಧಾರ್ ಕಾರ್ಡ್ ಇವತ್ತು ಪ್ರತಿಯೊಂದಕ್ಕೂ ಕೂಡ ಬಳಕೆ ಆಗ್ತಾ ಇದೆ. ಅಂಥ ಯೋಜನೆಗಳಿರಬಹುದು. ಹಾಗೆಯೇ ಮಾಹಿತಿ ಹಕ್ಕು ಯೋಜನೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಡಿಯಲ್ಲಿ ತಂದಿರತಕ್ಕಂಥ ಜನರಿಗೆ ಕೊಡಮಾಡಿರ್ತಕ್ಕಂಥ ಹಕ್ಕುಗಳು ಇರಬಹುದು. RTE ಅಂದರೆ ಬಡ ಮಕ್ಕಳಿಗೆ ಕೂಡ ಶಿಕ್ಷಣದ ಹಕ್ಕನ್ನು ಒದಗಿಸಿಕೊಡುವಂತಹ ಒಂದು ಯೋಜನೆ ಇರುವಂಥದ್ದು ಇರಬಹುದು. ಇನ್ನು ಮಂಗಳಯಾನಕ್ಕೆ ಚಾಲನೆ ಕೊಟ್ಟಿರುವಂತಹ ವಿಜ್ಞಾನ ಕುರಿತಾದ ಒಂದು ಅಭೂತಪೂರ್ವವಾದಂತಹ ಹೆಜ್ಜೆ ಇರಬಹುದು. ಇವೆಲ್ಲವೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಭಾರತದ ಪಾಲಿಗೆ ಅವಿಸ್ಮರಣೀಯರನ್ನಾಗಿಸಿದೆ. ಆಹಾರ ಭದ್ರತೆಯ ಹರಿಕಾರ ಅಂತಲೇ ಹೇಳಬೇಕು. ಅಣು ಒಪ್ಪಂದಕ್ಕೆ ಕೂಡ ಸಿಂಗ್ ಸಿಗ್ನೇಚರ್ ಹಾಕಿದರು. ಇನ್ನು ಪೋಲಿಯೋ ಮುಕ್ತ ಭಾರತಕ್ಕೆ ಅಂಕಿತ ಹಾಕಿದ್ದು ಸಿಂಗ್ ಅವರ ಹೆಗ್ಗಳಿಕೆ. आगे का मैंने जानी, पीछे का बाकियों से बोल दो. ಕರ್ನಾಟಕಕ್ಕೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹಲವು ಬಾರಿ ಭೇಟಿ ನೀಡಿದ್ರು. ಅವರು 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ರು. ಆ ಸಂದರ್ಭದಲ್ಲಿ 2005ರಲ್ಲಿ ಫೆಬ್ರವರಿ 12ನೇ ತಾರೀಕು ಮೈಸೂರಿಗೆ ಭೇಟಿ ನೀಡಿದ್ರು. ಇನ್ಫೋಸಿಸ್ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಇಲ್ಲಿ ಕರ್ನಾಟಕದಲ್ಲಿ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭ, ಆ ಸಂದರ್ಭದಲ್ಲಿ ಕೂಡ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದಂತಹ ಮಾಂಟೆಕ್ ಸಿಂಗ್ ಅಹ್ಲುವಾಲಿಯಾ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಂದು ಇನ್ಫೋಸಿಸ್ ಅನ್ನು ಉದ್ಘಾಟನೆ ಮಾಡಿದರು. ಹಲವು ವಿಚಾರಗಳಿಗಾಗಿ ಭಾರತೀಯರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ನೆನಪಿಸಿಕೊಳ್ತಾರೆ. ಕಾಂಗ್ರೆಸ್ನ ಕೆಲವು ಬೆರಳೆಣಿಕೆಯ ಪರಮೋಚ್ಚ ನಾಯಕರುಗಳಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಒಬ್ಬರಾಗಿ ನಿಲ್ತಾರೆ. ಎರಡು 2004ರಿಂದ 2014ರವರೆಗೆ 10 ವರ್ಷಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವಂಥದ್ದು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಹಾಗೂ ಈಗಿನ ನರೇಂದ್ರ ಮೋದಿ ಅವರ ನಂತರ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ 4ನೇ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಭಾರತದ ಮೊದಲ ಸಿಖ್ ಪ್ರಧಾನಿ ಮನಮೋಹನ್ ಸಿಂಗ್ ಅವರು. ಜವಾಹರ್ಲಾಲ್ ನೆಹರು ನಂತರ ಪೂರ್ಣ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿ ಮರು ಆಯ್ಕೆಯಾದ ಮೊದಲ ಪ್ರಧಾನಿ ಕಾಂಗ್ರೆಸ್ಗೆ. ಇಂದಿರಾ ಗಾಂಧಿ ಅವರದ್ದು ಗ್ಯಾಪ್ ಆಗಿತ್ತು, ಅವಧಿ ಪೂರ್ಣ ಆಗಿರಲಿಲ್ಲ. ಸೊ ಅವಧಿ ಪೂರ್ಣಗೊಳಿಸಿ ಮರು ಆಯ್ಕೆಯಾದ ಮೊದಲ ಪ್ರಧಾನಿ ನೆಹರು ಅವರ ನಂತರ ಅನ್ನುವ ಹೆಗ್ಗಳಿಕೆಗೆ ಡಾಕ್ಟರ್ ಸಿಂಗ್ ಅವರು ಪಾತ್ರರಾಗಿದ್ದರು.
ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದರು. ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲೂ ಕೂಡ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ರು. ಭಾರತದ GDPಯನ್ನು ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ದಂತಹ ಶ್ರೇಯಕ್ಕೆ ಅವರು ಪಾತ್ರರಾಗಿದ್ದಾರೆ. ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಂತಹ ಭಾರತವನ್ನು ಆ ಬಿಕ್ಕಟ್ಟಿನಿಂದ ಹೊರತಂದ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತದೆ. भाई फोन चला भाई ಓಕೆ, ಸಿಖ್ ಸಂಪ್ರದಾಯದ ಪ್ರಕಾರ ಯಾವ ರೀತಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್ದಾರ್ ಬಲ್ಬೀರ್ ಸಿಂಗ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಬಲ್ಬೀರ್ ಸಿಂಗ್ ಜಿ. ನಮಸ್ಕಾರ ಮೇಡಮ್. ನಮ್ಮ ಗುರುದ್ವಾರ ನಾನಕ್ ಜೀರಾ ಪ್ರೆಸಿಡೆಂಟ್ ಇದೆ, ಇಲ್ಲಿ ಅಧ್ಯಕ್ಷ ಇದೆ ಬೀದರ್ದಾಗ. ನಮ್ಮ ಸಿಖ್ ಸಮಾಜ ಬಲ್ಲಿ ಎಲ್ಲ ಬಹಳ ದುಃಖಿ ಆಗಿದೆ, ಈ ಘಟನೆ ಆಗಿದೆ. ಬಹಳ ಒಳ್ಳೆ ರೀತಿ ಅವ್ರ ಕೆಲಸ ಮಾಡಿದಿ. ಇವಾಗ ಫೈನಾನ್ಸ್ ಮಿನಿಸ್ಟರ್ ಇದೆ, ಪ್ರೈಮ್ ಮಿನಿಸ್ಟರ್ ಇದೆ, ಎಲ್ಲ ನಮ್ಮ ಎಕನಾಮಿಕ್ ಡೆವಲಪ್ ಬಹಳ ಮಾಡಿರಿ ಅವರು. ಈಗ ಅಂತ್ಯ ಸಂಸ್ಕಾರ ಯಾವ ರೀತಿನಲ್ಲಿ ನಡೆಯುತ್ತೆ ಸಿಖ್ ಸಂಪ್ರದಾಯದ ಪ್ರಕಾರ? ನಮ್ಮ ಅರ್ದಾಸ್ ಮಾಡ್ತೇವೆ ಮೇಡಮ್. ಗುರುದು ನಮ್ಮ ಹೆಂಗ್ ಅರ್ದಾಸ್ ಇರ್ತಾವ, ಮತ್ತ ಅದು ಆಗಿನಂಕ ಅವ್ರದ್ದು ಸಂಸ್ಕಾರ ಆಗಿನಂಕ ನಮ್ಮ ಪಾಠ ಇರ್ತಾವ, ಹಂಗ್ ಮಾಡ್ತೀರಿ ಮೇಡಮ್. ಎಲ್ಲ ಏನೆಲ್ಲ ಪದ್ಧತಿ ಇರುತ್ತೆ ಸರ್? ಪದ್ಧತಿ ಅಂತೆ ಅದು ಅಗ್ನಿ ಭೇಟ್ ಮಾಡ್ತೀವಿ ಮೇಡಮ್. ಆಮೇಲೆ ವಿವರಿಸಿ ಸರ್, ಅದು ಹೇಗಿರುತ್ತೆ ಎಕ್ಸ್ಪ್ಲೈನ್ ಮಾಡಿ. ಹೆಂಗ್ ಮಾಡ್ಬೇಕು, ಹಿಂದೂ ಹೆಂಗ್ ರಿವಾಜ್ ಇದೆ ಮೇಡಮ್, ಹಂಗೆ ಮಾಡ್ತೀರಿ. ನಮ್ಮಲ್ಲಿ ಅರ್ದಾಸ್ ಮಾಡಿ ಅಲ್ಲಿ ಸಂಸ್ಥಾನ್ ಒಯ್ ಮಾಡ್ತೀರಿ ಮೇಡಮ್ ಎಲ್ಲ ಕೆಲಸ. ಆಮೇಲೆ ಅದು ಏನು ಅವ್ರದ್ದು ಅಸ್ಥಿ ಇರ್ತಾವಾಗ ಅದು ವಿಸರ್ಜನೆ ಮಾಡ್ತೀರಾ? ಓಕೆ, ಅಷ್ಟೇ ಇದೆ. ಮತ್ತು ಆಮೇಲೆ 10 days 7 days ಯಾರು ಮನುಷ್ಯರು ಯಾರು ಇರ್ತಾವ ಗುರುದ್ವಾರದಾಗ ಪಾಠ ಇರ್ತಾವ, ಅದು ಅರ್ದಾಸ ಮಾಡಿ ಎಲ್ಲ ಅದು ಇದು ಮಾಡ್ತೀವಿ ಮೇಡಮ್. ಓಕೆ, ಧನ್ಯವಾದಗಳು ಬಲ್ಬೀರ್ ಸಿಂಗ್ ಜಿ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.